ಕೇಳುಗರೆ ನಮಸ್ಕಾರ. ಈ ಬದುಕಿನ ಬಂಡಿ ಒಂದು ನಂಬಿಕೆಯ ಮೇಲೆ ಹೋಗ್ತಾ ಇದೆ. ದೇವರು ಅಂತಕ್ಕಂಥದ್ದು ಒಂದು ನಂಬಿಕೆ, ಮನೆ ಅಂತಕ್ಕಂಥದ್ದು ಒಂದು ನಂಬಿಕೆ, ಸಂಸಾರ ಅಂತಕ್ಕಂಥದ್ದು ಒಂದು ನಂಬಿಕೆ, ಗುರು ಅಂತಕ್ಕಂಥದ್ದು ಒಂದು ನಂಬಿಕೆ, ಭಕ್ತಿ ಅನ್ನೋದು ಒಂದು ನಂಬಿಕೆ, ಇಹಾಪರ ಅಂತಕ್ಕಂಥದ್ದು ಒಂದು ನಂಬಿಕೆ. ಆದರೆ ಕೆಲವು ಢೋಂಗಿ ಜನರು ಯಾಕೆ ಹೀಗೆ ಎಲ್ಲವನ್ನ ನಾನೇ ಹೇಳ್ತೀನಿ, ನನಗೇ ಗೊತ್ತಿದೆ, ನಾನು ಹೇಳಿದ್ದೇ ಸತ್ಯ ಆಗುತ್ತೆ ಅಂತಕ್ಕಂಥ ಢೋಂಗಿತನವನ್ನು ತೋರಿಸ್ತಾರೆ ಅಂತಕ್ಕಂಥ. ನಿಜವಾಗಲೂ ನಮ್ಮ ಭವಿಷ್ಯವನ್ನು ಹೇಳುವ ಭವಿಷ್ಯಗಾರನಿಗೆ ತನ್ನದೇ ಭವಿಷ್ಯ ಗೊತ್ತಿರುವುದಿಲ್ಲ. ಆದರೂ ಅವನು ಒಂದು ಅಂದಾಜಿನ ಮೇಲೆ, ಮಾನಸಿಕ ಅಭ್ಯಾಸದ ಮೇಲೆ, ಅಧ್ಯಯನದ ಮೇಲೆ ಎದುರಾಳಿಯ ಮನಸ್ಥಿತಿಯನ್ನು ಅರಿತುಕೊಂಡು ಕೆಲವು ವಿಷಯಗಳನ್ನು ಹೇಳ್ತಾನೆ. ಅವನು ಹೇಳಿದ 10 ವಿಷಯಗಳಲ್ಲಿ ಒಂದಾದರೂ ಕಾಕತಾಳೀಯವಾಗಿ ನಮ್ಮ ಜೀವನದಲ್ಲಿ ಘಟಿಸಿರುತ್ತೆ. ನಾವು ಅದನ್ನು ನಂಬುತ್ತೇವೆ, ಹೌದು ಎನ್ನುತ್ತೇವೆ. ಆದರೆ ಅದೇ ಸತ್ಯವೇ? ಹಾಗಾಗಿ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು ಅಂತಕ್ಕಂಥ ಜಡ್ಜ್ಮೆಂಟ್ ನಮ್ಮದಾಗಿರಬೇಕು. ಬಹಳಷ್ಟು ಜನ ಮೂಢನಂಬಿಕೆಯಲ್ಲಿ, ಅಂಧಾನುಕರಣೆಯಲ್ಲಿ ಎಲ್ಲವನ್ನ ಗಾಢವಾಗಿ, ಸಂಪೂರ್ಣವಾಗಿ ಒಪ್ಪಿಕೊಂಡು ಬದುಕಿರ್ತಕ್ಕಂಥ ಜನರನ್ನು ನಾವು ನೋಡಿದ್ದೇವೆ. ಯಾವುದೋ ಒಬ್ಬ ಎಂಜಿನಿಯರ್, ಅಭಿಯಂತರ ಯಾರೋ ಹೇಳಿದರು ಅಂಥೇಳಿ ನಿಧಿ ಸಿಗುತ್ತೆ ಅಂಥೇಳಿ ತನ್ನ ಹೆಂಡತಿಯನ್ನೇ ಕೊಂದ ಉದಾಹರಣೆಗಳು ನಮ್ಮ ನಡುವೆ ಇವತ್ತಿಗೂ ಇದ್ದಾವೆ ಅಂತ. ಹಾಗೆಯೇ ಒಬ್ಬ ವಿದ್ಯಾವಂತ 2 ಕಾಲಿನ ಬಲಿ ಕೊಡಬೇಕು ಅಂತ ಕೇಳಿದಾಗ ತನ್ನ ತಾಯಿಯನ್ನೇ ಕೊಂದ ನಿದರ್ಶನವೂ ಕೂಡ ನಮ್ಮ ನಡುವೆ ಇದ್ದಾವೆ. ಸೊ ಅದರ ಪರಿಣಾಮ ಏನು ಅಂತಕ್ಕಂಥದ್ದನ್ನು ಅವ್ರು ಯಾವತ್ತೂ ಆಲೋಚನೆ ಮಾಡೋದಿಲ್ಲ. 2 ಕಾಲಿನ ಬಲಿಯನ್ನು ಕೊಟ್ಟ ಅವನಿಗೆ ನಿಧಿ ಸಿಗುತ್ತೆ, ಹೆಂಡತಿಯನ್ನು ಕೊಲೆ ಮಾಡಿದ ಆ ಕಿರಾತನಿಗೆ ಬಂಗಾರ ಸಿಗ್ತಾ? ಯಾಕೆ ಮನುಷ್ಯ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತಕ್ಕಂಥದಕ್ಕೆ ಒಂದು ಭಾಳ ದೊಡ್ಡ ಉದಾಹರಣೆ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರವೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಆ ಬಂಗಾರ ನಿಜವಾಗಲೂ ರಾಜನ ಕಾಲದ್ದು ಅಥವಾ ಆ ಮನೆಯ ಪೂರ್ವಜರು ಅಲ್ಲಿ ಉಗಿದಿಟ್ಟಿರುವಂಥದ್ದು, ಯಾವ ಕಾಲಘಟ್ಟದ್ದು ಅಂತಕ್ಕಂಥ ಆಲೋಚನೆ ಮಾಡದೆ ಮಧ್ಯದಲ್ಲಿ ಯಾರೋ ಅದನ್ನು ಅರ್ಧದಷ್ಟು ಬಂಗಾರವನ್ನು ಕಳವು ಮಾಡಿದ ಹಿನ್ನೆಲೆಯನ್ನು ನೋಡಿದಾಗ ಮನುಷ್ಯ ಎಷ್ಟೊಂದು ಹಪ್ಪಹಪ್ಪಿಯಲ್ಲಿ ಬದುಕಿದ್ದಾನೆ ಅಂತಕ್ಕಂಥದ್ದು ತಿಳಿಯುತ್ತೆ. ಯಾರೋ ವಿದ್ಯಾವಂತರು ಒಂದು ಮಾತನ್ನು ಹೇಳ್ತಾ ಇದ್ರು. ಹಂಪಿಯೊಳಗೆ ಒಂದು ಶಾಸನ ಇತ್ತಂತೆ. ಆ ಶಾಸನದ ಲಿಪಿಯಲ್ಲಿ ಕತ್ತೆ ಕಾಲ್ ಕೆಳಗಿದೆ ನೋಡು ಅಂತ ಬರೆದಿತ್ತು ಅಂತ ಹೇಳ್ತಿದ್ರು. ಆದರೆ ಆ ಶಾಸನ ಓದಿದ ಎಲ್ಲರೂ ಹೋಗಿ ಕತ್ತೆ ಕಾಲನ್ನು ಎತ್ತಿ ಕತ್ತೆಯಿಂದ ಒದಿಸ್ಕೊಂಡವರೇ ಹೆಚ್ಚು. ಆದರೆ ಒಬ್ಬ ಅತ್ಯಂತ ಮಾರ್ಮಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಒಬ್ಬ ವಿದ್ಯಾವಂತ ತನ್ನ ಕಾಲನ್ನು ಎತ್ತಿ ಕಾಲಿನಡಿಯಲ್ಲಿ ಅಗದಾಗ ಅವನಿಗೆ ಕುಡಿಕೆ ಹೊನ್ನು ಸಿಕ್ತು ಅಂತಕ್ಕಂಥದ್ದು. ಹೀಗೆ ನಮ್ಮ ಆಲೋಚನೆಗಳು ಹೇಗೆಗೋ ಇರ್ತವೆ, ನಮ್ಮ ನಂಬಿಕೆಗಳು ಹೇಗೋ ಇರ್ತವೆ, ನಾವು ಹೇಗೆಗೋ ಆಲೋಚನೆಯನ್ನು ಮಾಡ್ತಾ ಇರ್ತೇವೆ. ಸರಿಯಾದ ಆಲೋಚನೆ, ಸರಿಯಾದ ನಂಬಿಕೆ ನಮ್ಮನ್ನು ಸರಿದಿಕ್ಕಿಗೆ ಕೊಂಡೊಯ್ತವೆ.